ರಾಜಕಾಲುವೆ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಲಪಾಡ್ ಅಕಾಡೆಮಿಗೆ ಮತ್ತೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಿಂದ ಮಧ್ಯಂತರ ತಡೆಯಾಜ್ಞೆ ವಿಸ್ತರಣೆಯಾಗಿದೆ. ನಲಪಾಡ್ ಅಕಾಡೆಮಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಹೈಕೋರ್ಟ್ನಿಂದ ಮಧ್ಯಂತರ ತಡೆಯಾಜ್ಞೆ ವಿಸ್ತರಣೆಯಾಗಿದೆ. ಒತ್ತುವರಿ ತೆರವು ಸಂಬಂಧ ಸೆಪ್ಟೆಂಬರ್ 23ರವರೆಗೆ ತಡೆಯಾಜ್ಞೆ ವಿಸ್ತರಣೆಯಾಗಿದೆ. ವಾರದ ಮಟ್ಟಿಗೆ ರಿಲೀಫ್ ಪಡೆದಿದ್ದಾರೆ ನಲಪಾಡ್ ಅಕಾಡೆಮಿಯವರು. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈ ಒಂದು ಆದೇಶ ಬಂದಿದೆ. ಸೆಪ್ಟೆಂಬರ್ 23ರವರೆಗೆ ತಡೆಯಾಜ್ಞೆಯನ್ನ ವಿಸ್ತರಣೆ ಮಾಡಲಾಗಿದೆ. ಸೊ ಒಂದು ವಾರದ ಮಟ್ಟಿಗೆ ನಲಪಾಡ್ ಅಕಾಡೆಮಿಗೆ ರಿಲೀಫ್ ಸಿಕ್ಕಿರುವಂಥದ್ದು. ನ್ಯಾಯಾಧೀಶರಾದಂತಹ ಹೇಮಂತ್ ಚಂದನ್ ಗೌಡರ್ ಅವರಿಂದ ಆದೇಶ ಬಂದಿದೆ. ಚಲ್ಲಘಟ್ಟದಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿದ್ದ ಆರೋಪ ಕೇಳಿ ಬಂದಿತ್ತು. ಒತ್ತುವರಿ ತೆರವು ಮಾಡ್ತಾ ಇರೋದನ್ನ ಹೈಕೋರ್ಟ್ನಲ್ಲಿ ಇವರು ಪ್ರಶ್ನೆ ಮಾಡಿದ್ರು. ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ನ್ಯಾಯಮೂರ್ತಿಯಾಗಿರುವಂತಹ ಹೇಮಂತ್ ಚಂದನ್ ಗೌಡ ಅವರು ಆದೇಶವನ್ನ ಮಾಡಿದ್ದಾರೆ. ಒಂದು ವಾರದ ಮಟ್ಟಿಗೆ ನಲಪಾಡ್ ಅಕಾಡೆಮಿಯವರಿಗೆ ರಿಲೀಫ್ ಅನ್ನ ಕೊಟ್ಟಿದ್ದು ಸೆಪ್ಟೆಂಬರ್ 23ರವರೆಗೆ. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತಡೆಯಾಜ್ಞೆಯನ್ನ ವಿಸ್ತರಣೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸೊ ನಲಪಾಡ್ ಅಕಾಡೆಮಿ ಇಲ್ಲಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜೆಸಿಬಿ ಮೂಲಕ ಅಲ್ಲಿ ಒಂದಷ್ಟು ತೆರವು ಕಾರ್ಯಾಚರಣೆಯನ್ನ ಕೂಡ ಬಿಬಿಎಂಪಿ ಅವರು ಮಾಡ್ತಾ ಇದ್ರು. ಆದ್ರೆ ಈಗ ಇವರು ಕೋರ್ಟ್ ಮೆಟ್ಟಿಲು ಏರಿದ್ರಿಂದ ಈಗ ತಡೆಯಾಜ್ಞೆ ವಿಸ್ತರಣೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಒಂದು ವಾರದ ಮಟ್ಟಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂತದ್ದು. ಕೋರ್ಟ್ ಏನ್ ಹೇಳ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಸೋಮಮಳಲಿ ಈಗ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ಒತ್ತುವರಿಯಾಗಿದೆ, ಎಲ್ಲೆಲ್ಲಿ ಮಳೆಯಿಂದ ಹಾನಿಯಾಗಿತ್ತು ಆ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈಗ ಬಿಬಿಎಂಪಿ ಒತ್ತುವರಿ ಮಾಡಿಕೊಳ್ಳೋದನ್ನ ತೆರವು ಮಾಡಲಾಗ್ತಾ ಇತ್ತು. ಆದ್ರೆ ಚಲ್ಲಘಟ್ಟದ ಬಳಿ ಕೂಡ ನಲಪಾಡ್ ಅಕಾಡೆಮಿಯ ಒಂದು ಒತ್ತುವರಿ ಆಗಿರೋ ಬಗ್ಗೆ ಕೂಡ ಅಲ್ಲಿ ಎಲ್ಲ ಕೂಡ ಡಾಕ್ಯುಮೆಂಟ್ ಸಿಕ್ಕಿತ್ತು. ಹೀಗಾಗಿ ಅಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಜೆಸಿಬಿ ಮತ್ತೆ ಇಲಾಖೆ ಮೂಲಕ ಅಲ್ಲಿ ಒತ್ತುವರಿಯನ್ನ ತೆರವು ಮಾಡೋಕೆ ಮುಂದಾಗಿದ್ದು. ಆ ಸಂದರ್ಭದಲ್ಲಿ ನಲಪಾಡ್ ಎಲ್ಲ ಅಧಿಕಾರಿಗಳನ್ನ ತಡೆಯುವಂತ ಪ್ರಯತ್ನ ಮಾಡಿದ ನಂತರ ಸಂಜೆ ಅವರು ಏನು ಹೈಕೋರ್ಟ್ ಮೆಟ್ಟಿಲೇರಿದ್ರು ತಡೆಯಾಜ್ಞೆಗೋಸ್ಕರ. ಆದ್ರೆ ಇವತ್ತಿನ ಮಟ್ಟಿಗೆವರೆಗೂ ಕೂಡ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿತ್ತು. ಈಗ ಮತ್ತೆ ರಿಲೀಫ್ ಸಿಕ್ಕಿರುವಂತದ್ದು. ಇದು ಮತ್ತೆ ಸೆಪ್ಟೆಂಬರ್ 23ರವರೆಗೂ ಕೂಡ ಅಂದ್ರೆ ಒಂದು ವಾರದ ಮಟ್ಟಿಗೆ ಈಗ ಮಧ್ಯಂತರ ಒಂದು ತಡೆಯಾಜ್ಞೆ ವಿಸ್ತರಣೆ ಆಗಿರುವಂತದ್ದು. ಈಗ ವಾರದ ಮಟ್ಟಿಗೆ ರಿಲೀಫ್ ಅನ್ನ ಈಗ ನಲಪಾಡ್ ಅಕಾಡೆಮಿ ತಗೊಂಡಿದ್ದಾರೆ. ಈಗ ಮುಂದೆ ಯಾವ ರೀತಿ ಅದು ಪ್ರೊಸೀಜರ್ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಸದ್ಯ ಈಗ ಹೈಕೋರ್ಟ್ ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಹೇಮಂತ್ ಚಂದ್ ಗೌಡರ್ ಅವರಿಂದ ಈ ಒಂದು ಆದೇಶ ಆಗಿರುವಂತದ್ದು. ಈಗ ಸದ್ಯ ಬಿಬಿಎಂಪಿ ಒತ್ತುವರಿಯನ್ನು ಹೈಕೋರ್ಟ್ ನಲ್ಲಿ ಅವರು ಕೂಡ ಏನೋ ಅಂದ್ರೆ ನಲಪಾಡ್ ಅವರು ಪ್ರಶ್ನೆ ಮಾಡಿದ್ರು. ಈಗ ಮುಂದೆ ಯಾವ ರೀತಿ ಬಿಬಿಎಂಪಿ ಅದಕ್ಕೆ ಹೋಗ್ತಾರಾ ಅಥವಾ ಇಲ್ಲಿ ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಸಮಯಗಳಲ್ಲಿ ಥ್ಯಾಂಕ್ ಯು ಗಂಗಾಧರ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.